ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಈ ರೆಸಿಪಿ ಮಕ್ಕಳಿಗೆ 11 ತಿಂಗಳಿಂದ ಕೊಡೋದಕ್ಕೆ ಶುರು ಮಾಡ್ಬೋದು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಒಂದು ಡಿಶಲ್ಲಿ. ವೆರಿ ಸಿಂಪಲ್, ಜಸ್ಟ್ 2 to 3 ಮಿನಿಟ್ಸಲ್ಲಿ ಈ ಡಿಶ್ ಆಗೋಗ್ಬಿಡುತ್ತೆ. ಒಂದೇ ಒಂದು ತರಕಾರಿ ಸಾಕು. ಇದಕ್ಕೆ ಸ್ವಲ್ಪ ಬೆಣ್ಣೆ, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಅಥವಾ ಚಿಲ್ಲಿ ಪೌಡರ್ ಇದ್ದರೆ ಈ ರೆಸಿಪಿ ಮಾಡಬಹುದು. ಮಕ್ಕಳಿಗೆ ತುಂಬ ಬೆನಿಫಿಟ್ಸ್ ಇದೆ ಈ ರೆಸಿಪಿ ಕೊಡೋದ್ರಿಂದ. ಯಾವ ರೆಸಿಪಿ ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೀರೆಕಾಯಿ ಫ್ರೈ. ಹೀರೆಕಾಯಲ್ಲಿ ಮಕ್ಕಳಿಗೆ ಒಂದು ಸ್ನ್ಯಾಕ್ ರೀತಿಯಲ್ಲಿ ನಾವು ಮಾಡಿಕೊಡ್ಬೋದು. ವೆರಿ ಸಿಂಪಲ್, ಹೇಗೆ ಮಾಡೋದು ಆ್ಯಂಡ್ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಇದರಲ್ಲಿ ನಾನು ಚಿಕ್ಕ ಪೀಸಷ್ಟು ಹೀರೆಕಾಯಿನ ತೊಗೊಂಡಿದ್ದೀನಿ, ಅಂತಂದರೆ ರಿಚ್ ಗಾರ್ಡ್. ಈ ಹೀರೆಕಾಯಿ ಮಕ್ಕಳಿಗೆ ತುಂಬ ಒಳ್ಳೆಯದು. ಇದನ್ನು ಚಿಕ್ಕ ಒಂದು ಸ್ಲೈಸಸ್ ಆಗಿ ನಾವು ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಯಾವುದೇ ರೀತಿ ಆಯಿಲ್ ಫ್ರೈ ಮಾಡ್ತಿಲ್ಲ, ಅಂತಂದರೆ ಡೀಪ್ ಫ್ರೈ ಮಾಡ್ತಿಲ್ಲ, ಜಸ್ಟ್ ಶಾಲೋ ಫ್ರೈ. ಇದಕ್ಕೆ ನಾನು ಯೂಸ್ ಮಾಡಿದ್ದೀನಿ ತುಪ್ಪನ. ನೀವು ಎಣ್ಣೆನೂ ಯೂಸ್ ಮಾಡ್ಬೋದು. ಆ್ಯಂಡ್ ಮಕ್ಕಳಿಗೆ ತುಪ್ಪ ಕೊಡೋದ್ರಿಂದ ಮಕ್ಕಳ ಸ್ಕಿನ್, ಹೇರ್ ಮತ್ತು ಓವರಾಲ್ ಡೆವಲಪ್ಮೆಂಟ್ಗೆ ತುಪ್ಪ ತುಂಬ ಒಳ್ಳೆಯದು. ಇದನ್ನು ಚಿಕ್ಕ ಸ್ಲೈಸಸ್ ಆಗಿ ನಾನು ಕಟ್ ಮಾಡಿಕೊಂಡು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಚಿಟಪಟ ಅಂತ ಬಿಸಿ ಆಗಬೇಕು. ನಮಗೆ ಗೊತ್ತಾಗುತ್ತೆ ಅಲ್ಲ ಬಿಸಿ ಆಗಿದೆ ಅಂತ. ಅದಕ್ಕೆ ನಾನು 1 ಸ್ಪೂನಷ್ಟು ಬಟರ್ನ ಹಾಕ್ಕೊಂಡಿದ್ದೀನಿ. ತುಪ್ಪನೂ ಹಾಕ್ಕೋಬೋದು, ಬಟರ್ನೂ ಹಾಕ್ಕೋಬೋದು. ನಾನು ಇದರಲ್ಲಿ ಬಟರ್ನ ಯೂಸ್ ಮಾಡಿದ್ದೀನಿ. ಬಟರ್, ತುಪ್ಪ ಮಕ್ಕಳಿಗೆ ತುಂಬ ಒಳ್ಳೆಯದು. ಇದರಲ್ಲಿರುವಂತಹ ಫ್ಯಾಟ್ ಅಂಶ ಮಕ್ಕಳಿಗೆ ತುಂಬ ಸಹಾಯ ಮಾಡುತ್ತೆ ಅವರ ಓವರಾಲ್ ಡೆವಲಪ್ಮೆಂಟ್ಗೆ. ಆ್ಯಂಡ್ ವೆಯ್ಟ್ ಗೇನ್ ಸಹ ಇದರಿಂದ ಆಗುತ್ತೆ. ಬಟರ್ ಹಾಕ್ಕೊಂಡ್ಮೇಲೆ ನಾವು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಈಗ ಈ ಸ್ಲೈಸಸ್ ಮಾಡ್ಕೊಂಡಿದ್ವಲ್ಲ ಆ ಹೀರೆಕಾಯಿನ ನಾವು ಪ್ಯಾನ್ ಮೇಲೆ ಇಡಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಜಾಸ್ತಿ ಎಣ್ಣೆ ಆಗಲಿ ಸ್ಪೈಸಸ್ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ. ಇದು ಒಂಥರ ಕ್ರಿಸ್ಪಿ ಆಗುತ್ತೆ ಆ್ಯಂಡ್ ಇಟ್ಸ್ ಲೈಕ್ ಚಿಪ್ಸ್. ಮಕ್ಕಳಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾನು ಅದಿತಿಗೆ ಇದನ್ನು 11 ಮಂತ್ಸಿಂದ ಕೊಟ್ಟಿದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಈ ಒಂದು ಹೀರೆಕಾಯಿ ಫ್ರೈನ 11 ಮಂತ್ಸಿಂದ ಕೊಡ್ಬೋದು. ತುಂಬ ಒಳ್ಳೆಯದು. ಮಕ್ಕಳಿಗೆ ಈ ಒಂದು ಹೀರೆಕಾಯಿ ಕೊಡೋದ್ರಿಂದ ವಿಟಮಿನ್ ಎ, ವಿಟಮಿನ್ ಸಿ, ಐರನ್ ಇರುತ್ತೆ, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಮತ್ತು ಮಕ್ಕಳ ಮೂಳೆ ಡೆವಲಪ್ಮೆಂಟ್ಗೆ ಈ ಹೀರೆಕಾಯಿ ಒಳ್ಳೆಯದು. ಮಕ್ಕಳ ವಿಷನ್ ಸಹ ಈ ಹೀರೆಕಾಯಿಯಿಂದ ಡೆವಲಪ್ ಆಗುತ್ತೆ. ಒಂದು ಸ್ವಲ್ಪ ಚಿಟಿಕೆ ಉಪ್ಪನ್ನ ಇದ್ರ ಮೇಲೆ ನಾನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಏನು ಹಾಕ್ತಿಲ್ಲ. ಆ್ಯಂಡ್ ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಕೆಲವೊಂದು ಸಲ ಗರಂ ಮಸಾಲ ಯೂಸ್ ಮಾಡ್ತೀನಿ, ಚಿಲ್ಲಿ ಪೌಡರ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಪೆಪ್ಪರ್ ಪೌಡರ್ ಸಹ ಯೂಸ್ ಮಾಡ್ತೀನಿ. ಮಧ್ಯಾಹ್ನ ಅದಿತಿಗೆ ತುಪ್ಪ, ಅನ್ನ, ಪೆಪ್ಪರ್ ಪೌಡರ್ ಕೊಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾನು ಈವ್ನಿಂಗ್ ಸ್ನ್ಯಾಕ್ಗೆ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಇದನ್ನು ನಾವು ಟಾಪ್ ಅಪ್ ಮಾಡ್ತೀವಿ, ಅಂತಂದರೆ ಎರಡೂ ಕಡೆ ನಾವು ರೋಸ್ಟ್ ಮಾಡಿಕೊಂಡಾಗ ಚಿಲ್ಲಿ ಪೌಡರ್ ಎರಡೂ ಕಡೆಗೂ ಇದು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಒಂದು 2 to 3 ಮಿನಿಟ್ಸಲ್ಲೇ ನಾವು ಈ ಒಂದು ಸ್ನ್ಯಾಕ್ನ ಮಕ್ಕಳಿಗೆ ಮಾಡಿ ಕೊಟ್ಬಿಡಬಹುದು. ಅದಿತಿ ಡಯಟಲ್ಲಿ ಪ್ರತಿದಿನ ಒಂದು ತರಕಾರಿ, ಒಂದು ಹಣ್ಣು, ಒಂದು ಬೇಳೆಕಾಳು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಲ್ಲ. ಸೊ ಹೀರೆಕಾಯಿ ಮನೆಗೆ ತಂದಿದ್ದಾಗ ಸಾಂಬಾರಿಗೆ ನಾವು ಯೂಸ್ ಮಾಡಿಕೊಂಡಾಗ ಈ ರೀತಿ ಅದಿತಿಗೆ ನಾನು ಫ್ರೈ ಥರ ಮಾಡಿಕೊಡ್ತೀನಿ. ಹೀರೆಕಾಯಿ ಸಾಂಬಾರನ್ನು ಸಹ ಅದಿತಿಗೆ ತಿನ್ನಿಸ್ತೀನಿ. ಸ್ನ್ಯಾಕ್ ಮಕ್ಕಳಿಗೆ ಕೊಡೋದೇ ಒಂದು ಬಿಗ್ ಟಾಸ್ಕ್ ಆಗಿಬಿಡುತ್ತೆ. ಏನು ಕೊಡೋದು ಎಲ್ಲ ಕೆಲವೊಂದು ಸಲ ಇರುತ್ತೆ ಆ್ಯಂಡ್ ಏನು ಕೊಡೋದು ಅನ್ನೋದೇ ಒಂದೊಂದು ಸಲ ಬಿಗ್ ಚಾಲೆಂಜಿಂಗ್ ಥರ ಅನಿಸ್ತಾ ಇರುತ್ತೆ. ಆ್ಯಂಡ್ ಕೆಲವೊಂದು ಸಲ ಏನೂ ಇರೋದಿಲ್ಲ ಸ್ನ್ಯಾಕ್. ಆವಾಗ ಏನು ಕೊಡಬೇಕು ಅಂತಂದಾಗ ಈ ರೀತಿ ನಾವು ಹೀರೆಕಾಯಿನ ನಾನು ಈ ರೀತಿ ಪ್ಲ್ಯಾನ್ ಮಾಡ್ತೀನಿ. ಆ್ಯಂಡ್ ಇದನ್ನು ಟಾಪ್ ಅಪ್ ಮಾಡ್ಕೊಂಡ್ಮೇಲೆ ಒಂದು ಸಲ ಟರ್ನ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಬಟರ್ ಹಾಕಿದೆ. ಬಟರ್ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಕೋಲ್ಡ್ ಆಗೋದಿಲ್ಲ, ಕಾಫ್ ಆಗೋದಿಲ್ಲ. ಮಕ್ಕಳಿಗೆ ತುಂಬ ಒಳ್ಳೆಯದು. ತುಪ್ಪ ಮತ್ತು ಬೆಣ್ಣೆ ಈ ರೀತಿ ಎರಡೂ ಕಡೆಯೂ ಟಾಪ್ ಅಪ್ ಮಾಡಿಕೊಂಡು ಐ ಥಿಂಕ್ ಇದು ರೆಡಿ ಆಯಿತು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಜಾಸ್ತಿ ಉಪ್ಪು ಇರೋದಿಲ್ಲ, ಹುಳಿ ಇರೋದಿಲ್ಲ, ಖಾರ ಯಾವುದು ಹೆಚ್ಚಾಗಿರೋದಿಲ್ಲ. ಎಲ್ಲನೂ ಸಮ ಪ್ರಮಾಣವಾಗಿ ಹಾಕಿರ್ತೀವಿ ಆ್ಯಂಡ್ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು ಎಣ್ಣೆ ಅಂಶ ಬಿಡುತ್ತೆ. ಹೀರೆಕಾಯಲ್ಲಿ ಇರುವಂತಹ ಜೆಲ್ ಇರುತ್ತಲ್ಲ ಆ ಮಧ್ಯದಲ್ಲಿ, ಅದು ತುಪ್ಪ ಹಾಕಿರ್ತೀವಿ ಅಂತಂದರೆ ಬೆಣ್ಣೆ ಹಾಕಿರೋದ್ರಿಂದ ಆ ಜೆಲ್ಲಿ ಅಂಶ ಬಿಟ್ಟಿರುತ್ತೆ ಅಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಇದು ಗರಿಯಾಗಿ ಬಂದಿದೆ ಆ್ಯಂಡ್ ಅದಿತಿಗೆ ಇದು ತುಂಬ ಇಷ್ಟ. ಇದನ್ನು ನಾನು 15 days ಒನ್ಸ್ ಅಂತಂದರೆ ಮನೆಗೆ ಯಾವ ರೀತಿ ನಾವು ವೆಜಿಟೇಬಲ್ಸ್ನ ಪ್ಲ್ಯಾನ್ ಮಾಡ್ತೀವಿ ಆ ಬೇಸಿಸ್ ಮೇಲೆ ನಾನು ಸ್ನ್ಯಾಕ್ನೂ ಸಹ ಪ್ಲ್ಯಾನ್ ಮಾಡ್ತೀನಿ. ಇದನ್ನು ನಾವು ಆಲೂಗೆಡ್ಡೆಯಲ್ಲಿ ಮಾಡಿಕೊಡ್ಬಹುದು ಆ್ಯಂಡ್ ಬೇರೆ ತರಕಾರಿಗಳನ್ನು ಸಹ ಮಾಡಿಕೊಡ್ಬೋದು. ಸೊ ಇದು ಹೀರೆಕಾಯಿ ಫ್ರೈ. ನೀವು ಈ ಹೀರೆಕಾಯಿ ಫ್ರೈನ ಟ್ರೈ ಮಾಡಿ. ನಿಮ್ಮ ಮಕ್ಳಿಗೂ ಸಹ ಪ್ರತಿಯೊಂದು ಓವರಾಲ್ ಡೆವಲಪ್ಮೆಂಟ್ಗೆ ಈ ಹೀರೆಕಾಯಿ ಫ್ರೈನ ನೀವು ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಈ ಹೀರೆಕಾಯಿ ಫ್ರೈನ ಮಕ್ಕಳಿಗೆ ಕೊಡೋದ್ರಿಂದ
ಕೊಡೋದ್ರಿಂದ ವಿಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತಂದರೆ ಮಕ್ಕಳು ಸರಿಯಾಗಿ ಪೂಪ್ ಪಾಸ್ ಮಾಡ್ತಿಲ್ಲ, ಗ್ಯಾಸ್ ಮಕ್ಕಳು ಪಾಸ್ ಮಾಡ್ತಿಲ್ಲ ಅಂತ ಅಂದಾಗ ಈ ಹೀರೆಕಾಯಿ ಫ್ರೈ ಮಾಡ್ಕೊಡೋದ್ರಿಂದ ಮಕ್ಕಳ ಡೈಜೆಸ್ಟಿವ್ ಹೆಲ್ತ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ನಾನು ಚೆನ್ನಾಗಿ ಇದನ್ನು ಎರಡೂ ಕಡೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂತಂದರೆ ನಾವು ಅಕಸ್ಮಾತ್ ಏನಾರ ಸ್ಲೈಸ್ನ ದಪ್ಪ ಮಾಡ್ಕೊಂಡು ಬಿಟ್ಟಿದ್ರೆ ಅದು ಆ ಕಡೆ ಚೆನ್ನಾಗಿ ಬೆಂದಿರೋದಿಲ್ಲ ಆ್ಯಂಡ್ ಮಕ್ಕಳು ತಿನ್ನೋದಕ್ಕೂ ಸಹ ಇಷ್ಟಪಡೋದಿಲ್ಲ. ಈ ರೀತಿ ಎರಡೂ ಕಡೆ ಕ್ಲೀನಾಗಿ ರೋಸ್ಟ್ ಆದಾಗ ನಾವು ಮಕ್ಕಳಿಗೆ ಸರ್ವ್ ಮಾಡಬಹುದು. 9 ಮಂತ್ಸ್ ಆದಮೇಲೆ ಮಕ್ಕಳಿಗೆ ದಿನಕ್ಕೆ 1 ಅಥವಾ 2 ಸ್ನ್ಯಾಕ್ ಕೊಡೋದ್ರಿಂದ ಮಕ್ಕಳಿಗೆ ಈಟಿಂಗ್ ಹ್ಯಾಬಿಟ್ಸ್ನೂ ಸಹ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ಗೂ ಸಹ ಇದು ಒಳ್ಳೆಯದು. ಈಗ ಎಕ್ಸಾಂಪಲ್ ಬೆಳಗ್ಗೆ 9:30 10 o'clockಗೆ ನಾವು ಬ್ರೇಕ್ಫಾಸ್ಟ್ ಕೊಟ್ಟಾಗ 11:30 ಹಾಗೆ ನಾವು ಮಕ್ಕಳಿಗೆ ಒಂದು ಪುಟ್ಟ ಸ್ನ್ಯಾಕ್ ಕೊಡಬೇಕಾಗತ್ತೆ. ಅದಾದಮೇಲೆ ಮಧ್ಯಾಹ್ನ ಆ್ಯಸ್ ಯೂಶ್ವಲ್ 1:30 ಅಥವಾ 2 ಗಂಟೆ ಹಾಗೆ ಮಕ್ಕಳಿಗೆ ಊಟ ಕೊಡ್ಬೋದು. ಅಗೇನ್ 4 o'clockಗೆ ಒಂದು ಸ್ನ್ಯಾಕ್ ಆ್ಯಂಡ್ ಈವ್ನಿಂಗ್ ಹಾಲು ಕೊಟ್ಟು ನೈಟ್ 7:30 8 ಹಾಗೆ ಊಟ ಕೊಡ್ಬೋದು. ಈ ರೀತಿ ನಾವು ಮಕ್ಕಳ ಮೀಲ್ನ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಹೀರೆಕಾಯಿ ಫ್ರೈ, ವೆರಿ ಸಿಂಪಲ್, ವೆರಿ ಹೆಲ್ದಿ, ವೆರಿ ಡೆಲಿಷಿಯಸ್ ಫುಡ್, ಯಮ್ಮಿ. ಮಕ್ಕಳಿಗೆ ಅದಿತಿಸ್ ಫೇವ್ರೆಟ್. ಇದನ್ನು ಅದಿತಿ ಚಿಪ್ಸ್ ಥರ ತಿಂತಾರೆ. ನಾನು ಅದಿತಿಗೆ ಇದನ್ನು ಚಿಪ್ಸ್ ಅಂತಲೇ ಹೇಳಿಕೊಡ್ತೀನಿ. ಯಾಕಂತಂದರೆ ನಾನು ಹೊರಗಡೆ ಇರುವಂತಹ ಅಂದರೆ ಹೊರಗಡೆಯಿಂದ ತರುವಂತಹ ನಾನು ಚಿಪ್ಸ್ನ ಅದಿತಿಗೆ ಕೊಡೋದಿಲ್ಲ. ಅದಕ್ಕೋಸ್ಕರ ಇದನ್ನೇ ಅದಿತಿಗೆ ಚಿಪ್ಸ್ ಅಂತ ಹೇಳಿ ಅದಿತಿಗೆ ಕೊಡ್ತೀನಿ. ಸೊ ಅದಿತಿನೂ ಸಹ ಎಂಜಾಯ್ ಮಾಡ್ತಾರೆ. ಸೊ ಇದಾಗಿತ್ತು ಒಂದು ಸ್ನ್ಯಾಕ್ ರೆಸಿಪಿ, ಮಕ್ಕಳಿಗೆ ಫಿಂಗರ್ ಫುಡ್ ಅಂತಲೂ ಕರಿಬಹುದು ಆ್ಯಂಡ್ ಸ್ನ್ಯಾಕ್ ಆ್ಯಂಡ್ ಹೆಲ್ದಿ ರೆಸಿಪಿ. ಸೊ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸಿಯೆಸ್ಟ್ ಆ್ಯಂಡ್ ಹೆಲ್ದಿಯೆಸ್ಟ್ ರೆಸಿಪೀಸ್ನ ನನ್ನ ಚಾನಲಲ್ಲಿ ನೀವು ನೋಡಬಹುದು. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಮಟನ್ ಸೂಪ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಕಾರ್ನ್ ಸೂಪ್ನ ಅಪ್ಲೋಡ್ ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಖಂಡಿತವಾಗ್ಲೂ ನಾನು ಕಾರ್ನ್ ಸೂಪ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಯಾವ್ದಾರ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಆ ರೆಸಿಪಿನ ಟ್ರೈ ಮಾಡಿ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನಿಮ್ಮ ಮಗುಗೆ ಟ್ರೈ ಮಾಡ್ಬೋದು. ಬಿಕಾಸ್ ಮಕ್ಕಳು ಇಷ್ಟಪಟ್ಟು ತಿಂದಾಗ ತುಂಬ ಖುಷಿಯಾಗುತ್ತೆ. ಈ ರೀತಿ ಅದಿತಿ ಎಲ್ಲನೂ ಬೇಕು ಅಂತ ತಿನ್ನೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಸಿ ಯು, ಬಾಯ್.